ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಣ್ಣ ಏನು ಹೊಸಬ್ರಲ್ಲ, ನೀವು ಅಂಬಿ ನಿಂಗೆ ವಯಸ್ಸಾಯಿತು ಅಲ್ಲಿಂದ ನೋಡ್ಕೊಂಬಂದಿದ್ದೀರಾ. ಮ್ಯಾಕ್ಸಲ್ಲಂತೂ ತುಂಬ ಕಲ್ತಿದ್ದೀವಿ, ಇಬ್ಬರು ಇದ್ವಿ. ಸೊ ಅಲ್ಲಿಂದ ಇಲ್ಲಿವರೆಗೂ ನಿಮ್ಗೆ ಯಾವ ಥರ ಅಣ್ಣ ಕಾಣಿಸ್ತಾರೆ? ಅಂದರೆ ಅಂಬಿನಿಂಗ್ ವಯಸ್ಸಾಯಿತು ಟೈಮಲ್ಲಿ ಒಂದು ಶಾರ್ಟ್ ಇರುತ್ತೆ, ಒಂದು ಅಂದರೆ ಲಾಂಗ್ ಶಾರ್ಟ್ ಇರುತ್ತೆ. ಬಾಳೆ ಗೊನೆ ಎತ್ಕೊಂಡು ಹೊಡೆದಾದ್ಮೇಲೆ ಅಣ್ಣ ಬಿಟ್ಬಿಡೋಣ, ನನಗೇನು ಗೊತ್ತಿಲ್ಲ ಅಂಬಿ, ನೀನು ಯಾಕೆ ಅಂಬಿ ಅನ್ನೋದು ಆ ಶಾರ್ಟು. ಬಟ್ ಡೈರೆಕ್ಟ್ರಿಗೆ ಹೇಳಿರ್ತೀನಿ ಆವಾಗಲೇ ಗುರುಗೆ, ಒಂದ್ಸಲ ಆದ್ರೂ ಈ 12 ಡೇಸಲ್ಲಿ ಸರ್ ಕಡೆಯಿಂದ ನೀನು ಸೂಪರಾಗಿ ಆ್ಯಕ್ಟ್ ಮಾಡಿದೆ ಅಂತ ಸಭಾಷ್ ಅನ್ಸ್ಕೋಬೇಕು ಅನ್ನೋದು ನನ್ನ ತಲೆಯಲ್ಲಿರುತ್ತೆ. ಅಂದರೆ ಅನ್ಸ್ಕೋಬೇಕು ಅನ್ನೋದು ಅದು ಆಯಿತು. ಲಾಸ್ಟ್ ಡೇ ಅದನ್ನು ಆ ಶೂಟ್ ಆಗ್ತಿರ್ಬೇಕಾದ್ರೆ ಒಂದು ಲಾಂಗ್ ಶಾರ್ಟ್ ಇರುತ್ತೆ, ಆ್ಯಕ್ಟಿಂಗ್ ಮಾಡಿಕೊಂಡು ಫೈಟ್ ಎಲ್ಲ ಮಾಡಬೇಕಾದ್ರೆ ಅದಾಯಿತು. ಅದಾದಮೇಲೆ ಮ್ಯಾಕ್ಸಿಗೆ ಕರೆದು ಈ ಪಾತ್ರ ಮಾಡಬೇಕು ಅಂದಾಗ ಆ ಮ್ಯಾಕ್ಸಲ್ಲಿ ಏನೇ ನಂದು ಆ್ಯಕ್ಟಿಂಗ್ ಬಂದಿದ್ರು ಒಂದು ಬೇಸಿಕಲಿ ನಾವು ರಂಗಭೂಮಿ ಕಲಾವಿದರಾಗಿ ಬಂದಿರ್ತೀವಿ. ಅದಾಗಿ ಈ ಸಿನಿಮಾಗೆ ಒಂದಷ್ಟು ಇರುತ್ತೆ. ಈ ಸಿನಿಮಾ ಟೈಮಲ್ಲಿ ಈ ಕ್ಯಾಮ್ರಾಗೆ ಮತ್ತು ಡೈಲಾಗ್ಸ್ ಇರ್ಬೋದು, ಆ ಡಿಲಿವರಿ ಇರ್ಬೋದು, ಟೆಂಪೋ ಇರ್ಬೋದು, ಇವೆಲ್ಲವೂ ಅವರಿಂದ ಭಾಳಷ್ಟು ಕಲಿತೆ. ಅಂದರೆ ನಮಗೆ ಕೊಟ್ಟಿರೋ ಟೈಮಲ್ಲಿ ನಮಗೇನು ಕ್ಯಾಮ್ರಾ ಮುಂದೆ ನಮಗೆ ಆ ಸ್ಪೇಸ್ ಏನು ಸಿಗುತ್ತೋ ಆ ಸ್ಪೇಸಲ್ಲಿ ಏನೆಲ್ಲ ಮಾಡ್ಕೋಬೋದು ಅಂತ. ಯಾಕಂದರೆ ಅಣ್ಣ ಸುಮ್ಮನೆ ಸೆಟ್ಟಲ್ಲಿ ಎಲ್ಲ ಓಡಾಡ್ಕೊಂಡು ಎಲ್ಲರ ಜೊತೆನೂ ಮಜಾ ಮಾಡ್ಕೊಂಡು ಜಾಲಿಯಾಗಿರ್ತಾರೆ. ಬಟ್ ಮನ್ಸ್ ಕ್ಯಾಮ್ರಾ ಮುಂದೆ ಬಂದರೆ ಆ ಕ್ಯಾರೆಕ್ಟರ್ ಆಗ್ತಾರೆ. ಆ ಕ್ಯಾರೆಕ್ಟ್ರಲ್ಲಿ ಆ ಮೈನ್ಯೂಟ್ ಥಿಂಗ್ಸ್ ಇದೆಯಲ್ವಾ, ಅದು ಅವರು ಆ್ಯಕ್ಟ್ ಮಾಡಿದ್ರೆ ಏನು ಮಾಡಿದ್ರು ಅಂತ ಗೊತ್ತಾಗಲ್ಲ. ಮಾನಿಟ್ರ್ ನೋಡಿದಾಗ ಗೊತ್ತಾಗುತ್ತೆ, ಅಯ್ಯೋ ಈ ಎಕ್ಸ್ಪ್ರೆಷನ್ ಅಂತ ಅನಿಸುತ್ತೆ. ಅಂದರೆ ನನ್ನ ಪ್ರಕಾರ ಏನಾದರೂ ಒಂದು ಸಿನಿಮಾನೋ ಒಂದು ಯೂನಿವರ್ಸಿಟಿ ಇತ್ತು ಅಂದರೆ ಆ ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಎಲ್ಲನೂ ಅವೆಲ್ಲದಕ್ಕೂ ನನ್ನ ಪ್ರಕಾರ ಪ್ರಾಂಶುಪಾಲರು ಅವರೇ ಪ್ರಿನ್ಸಿಪಾಲ್ ಅಂತ. ಯಾಕಂದರೆ ಒನ್ಸ್ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಅವ್ರು ಅಲ್ಲೇನಾದ್ರು ಟ್ರಾಲಿ ಏನಾದರೂ ಒಂಚೂರು ಜರ್ಕೊಡಿದ್ರು, ಚಂದ್ರು ಟ್ರಾಲಿ ಯಾಕೆ ಜರ್ಕೊಡಿತ್ತು ಅಂತಾರೆ. ಅಲ್ಲೇನಾದರೂ ನೋಡ್ತಿರ್ಬೇಕಾದ್ರೆ ಅಲ್ಲಿ ಯಾಕೆ ಕಂಟಿನ್ಯೂಟಿ ಮಿಸ್ ಆಯಿತು, ಇಲ್ಲಿ ಯಾಕೆ ಪೇಪರ್ ಬಿದ್ದಿಲ್ಲ, ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸು. ಲೈಕ್ 360 ಡಿಗ್ರಿ ಅವ್ರಿಗೆ ಕಂಡಿರುತ್ತೆ. ಅಂದರೆ ಸೆಟ್ಟಲ್ಲಿ ಇರ್ಬೋದು ಎಲ್ಲನೂ. ಆ್ಯಸ್ ಅ ಪರ್ಸ್ನಲಿ ಹೇಳೋದಾದರೆ ನನ್ನ ಒಂದು ಲೈಫಲ್ಲಿ ನನಗೆ ಸಿಕ್ಕಿದ್ದು ದೊಡ್ಡ ಗಿಫ್ಟೇ ಅದು. ಯಾಕಂದರೆ ನಮಗೆ ಸುಮಾರು ಜನ ನೋಡ್ತಿರೋರು, ಸುಮಾರು ಜನ ಅವ್ನು ಹಾಡಾಗಲಿ ಬಿಡು, ನಮಗೆ ಯಾಕೆ, ಅವನ್ನೆಲ್ಲಾದರೂ ಓಡಿಸ್ಕೊಂಡು ಹೋಗ್ಲಿ ಬಿಡು, ಏನಾದರೂ ಮಾಡ್ಕೊಂಡು ಹೋಗ್ಲಿ ಬಿಡು ಅಂತ ಹೇಳ್ತಾರೆ. ಬಟ್ ಇವರು ಹಂಗಲ್ಲ. ನಮ್ಮ ಮನೆಯವರು ಅನ್ನೋ ರೀತಿ ಟ್ರೀಟ್ ಮಾಡಿ ಅವನೇನಾದರೂ ಎಲ್ಲಾದರೂ ಎಡುತ್ತಿದ್ದಾನೆ ಅಂತಂದರೆ ಅದಕ್ಕೆ ಹೇಳೋದು, ಅಂದರೆ ಇದು ಮಾಡಬೇಡ ಮಗ, ಹಿಂಗೆ ಹೋಗು ಮಂಜು ಅಂತ ಹೇಳ್ಕೊಡೋದಿದೆಯಲ್ಲ, ಅದು ಯಾರಿಗೆ ಆ ಪೇಷನ್ಸ್ ಇರುತ್ತೆ, ಯಾರಿಗೆ ಆ ಟೈಮ್ ಇರುತ್ತೆ. ಇವಾಗ ನಾವೇ ಆ ಟೈಮೇ ಸಿಗಲ್ಲ ಯೂಶಲಿ. ಬಟ್ ಆ ಥರದಾಗ ಮ್ಯಾಕ್ಸಲ್ಲಿ ನೀವು ಸುಕೃತ, ಸಂಯುಕ್ತ, ಅಲ್ಲಿ ಯಾರ್ಯಾರು ಇದ್ದಾರೋ ಏಡಿಗಳು ಸಪ್ರೇಟ್ ಬಿಡಿ, ಆರ್ಟಿಸ್ಟ್ಗಳು ಸೇರಿ ಏಡಿಯಾಗಿ ಕೆಲಸ ಮಾಡಿದ್ದೀರಾ. ಹೌದು. ಸೊ ಅಣ್ಣ ಎಂಟ್ರ್ ಆದರೆ ಸಾಕು ಅಲ್ಲೊಂಥರ ವೈಬ್ ಇರುತ್ತೆ. ಹೌದು. ಓಕೆನಾ? ಸೊ ನೀವೆಲ್ಲರೂ ಕೆಲಸ ಮಾಡಿದ್ದೀರಾ ಏಡಿಯಾಗೆ. ನಾನೇನು ಅಬ್ಸರ್ವ್ ಮಾಡಿದೆ ಅಂದರೆ, ನೀವು ನೋಡಿರೋ ಪ್ರಕಾರ ಅಣ್ಣ ಒನ್ ಟೇಕೆ ಓಕೆ ಮಾಡಲ್ಲ. ಅವ್ರು 4-5 ಟೇಕ್ ತೊಗೊತಾರೆ. ಏನಕ್ಕೆ ಅಂತ ಅಂದರೆ ನೆಕ್ಸ್ಟ್ ಟೇಕಲ್ಲಿ ಏನು ಇಂಪ್ರವೈಸ್ ಮಾಡ್ಬೋದು, ಏನು ಕ್ರಿಯೇಟಿವ್ ಕೊಡ್ಬೋದು ಅಂತ. ಸೊ ಇದು ನಾನು ಅಬ್ಸರ್ವ್ ಮಾಡಿರೋದು ಮ್ಯಾಕ್ಸಲ್ಲಿ. ಇಲ್ಲ, ಅದು ಒಳ್ಳೆಯದು. ಆಮೇಲೆ ಸುಮಾರಷ್ಟು ಅವರು ಏನು ಅಂತಂದರೆ ದಿ ಬೆಸ್ಟ್ ಏನೆಲ್ಲ ಕೊಡೋಕ್ಕಾಗುತ್ತೆ ಅಂತ, ದಿ ಬೆಸ್ಟ್ ಏನೆಲ್ಲ ಕೊಟ್ಬಿಡ್ಬೋದು ಅಂತ. ಒನ್ಸು ಸ್ಕ್ರೀನ್ ಮೇಲೆ ಏನಾದರೂ ಮೂವಿ ರಿಲೀಸ್ ಆಯಿತು ಅಂದರೆ, ಅಯ್ಯೋ ನಾನು ಇದು ಮಾಡ್ಬೋದಿತ್ತಲ್ಲ, ಅಯ್ಯೋ ಹಿಂಗೆ ಎಕ್ಸ್ಪ್ರೆಷನ್ ಕೊಡ್ಬೋದಿತ್ತಲ್ಲ, ಇವೆಲ್ಲನೂ ಇರಲ್ಲ. ಅಂದರೆ ಒನ್ಸ್ ಕ್ಯಾಮ್ರಾ ಮುಂದೆ ನಾವೇನಾದರೂ 1 ಸೆಕೆಂಡ್ ಏನೋ ಬೇರೆದೆಲ್ಲ ಯೋಚನೆ ಮಾಡ್ತಾ ಹೋದರೆ ಆ ಕ್ಯಾರೆಕ್ಟ್ರು, ಆ ಸಿನಿಮಾಗೆ ಏನು ಬೇಕು, ಆ ಪಾತ್ರಕ್ಕೆ ಏನು ಬೇಕು ಅನ್ನೋದು ಅವರ ಅಂದರೆ ನಾನು ಹೇಳಿದ್ನಲ್ಲ, ಮ್ಯಾಕ್ಸಲ್ಲಿ ನಂದು ಏನಾದರೂ ಆ ಕ್ಯಾರೆಕ್ಟ್ರು ಅಷ್ಟು ಚಂದ ಬರೋಕ್ಕೆ ಏನಾದರೂ ಕಾರಣ ಅಂತಂದರೆ ಅದು ಅಣ್ಣನೇ. ಅಂದರೆ ಒಂದಷ್ಟು ವಿಚಾರಗಳನ್ನೆಲ್ಲ ಆ ಫೋನಲ್ಲಿ ಮಾತಾಡೋದಿತ್ತು, ಅದೆಲ್ಲ ರೀಶೂಟ್ ಆಯಿತು. ಆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಅಣ್ಣ 1 ಸಿಗರೇಟ್ ಸೇದ್ದ, 2 ಸಿಗರೇಟ್ ಸೇದ್ದ, ಅಣ್ಣ ಬರ್ತಾವಣೆ, ಅಣ್ಣ ಕಾರ್ ಪಂಚರ್ ಆಗುತ್ತೆ, ಅಣ್ಣ ಡಿಕ್ಕಿ. ಅದನ್ನು ಎಷ್ಟು ಜನಗಳಿಗೆ, ಅಂದರೆ ಪ್ರೇಕ್ಷಕರು ನೋಡಬೇಕಾದ್ರೆ ಇಷ್ಟೆಲ್ಲ ಎಂಜಾಯ್ ಮಾಡ್ಬೋದು ಅದನ್ನು. ನಾನು ಹೇಳ್ತಿರೋ ಸೀರಿಯಸ್ ಆಗಿ. ಬಟ್ ಅದನ್ನು ಹೆಂಗೆ ಎಲ್ಲ ಎಂಜಾಯ್ ಮಾಡೋ ರೀತಿ ಹೆಂಗೆ ಮಾಡಿಸ್ಬೋದು ಅಂತ. ಅಂದರೆ ಅವ್ರಿಗೆ ಗೊತ್ತು, ಪ್ರತಿಯೊಬ್ಬರು ನೋಡಿದ ಕೂಡಲೇ ಇವನಲ್ಲಿ ಈ ಕೆಪಾಸಿಟಿ ಇದೆ, ಇವನಲ್ಲಿ ಇದನ್ನು ತಗ್ಗಿಸ್ಬೋದು, ಇದನ್ನು ಮಾಡಿಸ್ಬೋದು ಅನ್ನೋದಿದೆಯಲ್ಲ. ಇವಾಗ ಯೂಶ್ವಲಿ ನಾನು ಸುಮಾರು ಸಿನಿಮಾಗಳು ಮಾಡಿದಾಗ ಅವ್ರು ಬರ್ತಾರೆ, ಅವ್ರು ಹೀರೋ ಆಗಿ ಒಂದು ಕ್ಯಾರೆಕ್ಟರ್ ಇರುತ್ತೆ, ಹೀರೋ ಆಗಿ ಅವ್ರು ಆ್ಯಕ್ಟ್ ಮಾಡ್ತಾರೆ, ಹೊರಟ್ಬಿಡ್ತಾರೆ. ಬಟ್ ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ಗಳು, ಅಂದರೆ ಸುತ್ತಮುತ್ತ ಇರೋ ಪಾತ್ರಗಳನ್ನ ಎಲ್ಲರೂ ಯೋಚನೆ ಮಾಡಿ ಮಾಡಿಸೋದಿದೆಯಲ್ಲ, ಬಿಕಾಸ್ ಅದು ಸಿನಿಮಾಗೋಸ್ಕರ ಅಂತ. ಆ ಸಿನಿಮಾಗೆ ಆ ಒಂದು ಇಲ್ಲ, ಅಂದರೆ ಬಾಗುರು ಅನ್ನೋ ಲೆವೆಲ್ಗೆ ಆ್ಯಕ್ಟಿಂಗಲ್ಲೆಲ್ಲ ಮಾತಾಡೋಂಗೆ ಇಲ್ಲ ಅವ್ರ ಬಗ್ಗೆ. ಬಟ್ ನಾನು ಕಂಡಂಗೆ ಅದು ಪರ್ಸನಲ್ ಲೈಫಲ್ಲಿ ನನಗಂತೂ ತುಂಬಾ ಕಲ್ತಿದ್ದೇನೆ, ಇನ್ನೂ ಕಲಿತಿದ್ದೇನೆ ಅವ್ರ ಕಡೆಯಿಂದ. ಅವೆಲ್ಲ ತುಂಬ ಇತ್ತು. ಅದೇ ಪ್ರಶ್ನೆ ನಿಮಗೆ ಪ್ರವೀಣ್ ಅವರೇ, ಪರ್ಸ್ನಲಿ ನೀವು ಕಂಡ ಮಾರ್ಕ್? ನಾನು ಎಲ್ಲ ವೇದಿಕೆ ಮೇಲೂ ಹೇಳಿದ್ದೀನಿ, ಎಲ್ಲ ಶೋಸಲ್ಲೂ ಹೇಳ್ತಾ ಇರ್ತೀನಿ, ಅಭಿನಯ ಚಕ್ರವರ್ತಿ, ಬಾದ್ಶಾ, ಕಿಚ್ಚ ಸುದೀಪ್ ಅಂದರೆ ಲಾಯಲ್ ಇಲ್ಲದೆ ಇರೋರಿಗೂ ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದು. ಇಷ್ಟೇ, ಇದು ಒಂದೇ ಲೈನ್ ಸಾಕು ನನಗೆ. ವೆರಿ ನೈಸ್. ಜಾಸ್ತಿ ಎಲಾಬ್ರೇಟ್ ಮಾಡೋದೇ ಬೇಡ ಅಣ್ಣ ಬಗ್ಗೆ. ಅವ್ರಿಗೆಷ್ಟು ನಾವು
ಅವ್ರಿಗೇನಿಲ್ಲ, ಎಲ್ಲ ಸುಮ್ಮನೆ ಆ ದೂರದಿಂದ ಕುತ್ಕೊಂಡು ಆ್ಯಟಿಟ್ಯೂಡ್ ಇದೆ, ಅದಿದೆ ಇದಿದೆ, ಕೊಬ್ಬು ಅದು ಇದು ಅನ್ಕೊತಾರೆ. ಒಬ್ಬ ಮನುಷ್ಯನಿಗೆ ಹತ್ರ ಆಗೋದು ಈಸಿ, ಬಟ್ ಮನ್ಸಿಗೆ ಹತ್ರ ಆಗೋದು ತುಂಬ ಕಷ್ಟ. ಸೊ ನಾವೆಲ್ಲ ಹತ್ರ ಆಗಿದ್ದೀವಿ ಇವಾಗ. ಸೊ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಷ್ಟೆ. ಅವ್ರು ಇನ್ನೊಂದೇನಂದರೆ ನಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಇಲ್ಲ ನಾವು ಅವ್ರ ಹತ್ರ ಏನು ಹೋಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಜಸ್ಟ್ ಲವ್, ಕೇರ್, ರೆಸ್ಪೆಕ್ಟ್ ಇಷ್ಟಿದ್ರೆ ರಿಲೇಷನ್ಶಿಪ್ ಜಾಸ್ತಿ ಇರುತ್ತೆ, ಜಾಸ್ತಿ ದಿನ ಬರುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಬ್ರೋ, ಬೌಲಿಂಗ್ ಕೊಡಲಿ ಬ್ಯಾಟಿಂಗ್ ಕೊಡಲಿ ಅಂತ. ನಾನು ಕ್ಯಾಪ್ಟನ್ ಆಗಿದ್ರೆ ನೀವೇ ಓಪನರು, ನೀವೇ ಓಪನಿಂಗ್, ಲೆಗ್ ಸ್ಪಿನ್ ಬೌಲಿಂಗು ಎಲ್ಲ ನೀವೇ ಬ್ರೋ. ಅದು ಎಕ್ಸ್ಪೆಕ್ಟೇಷನ್ ಅಂದರೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಏನಿಲ್ಲ ಅಲ್ವಾ, ತೆಗಿಬೇಕು ಅಂತ ಇರುತ್ತಲ್ಲ, ಅದು ಆ್ಯಕ್ಚುಲಿ ಈ ಥರ ಜಿದ್ದು ಎಲ್ಲರಿಗೂ ಬರಲ್ಲ, ಕುಡಿ ನಾನು ಮಾಡ್ತೀನಿ ಅಂತ. ಇವಾಗ ಒಂದು ಮೂಮೆಂಟ್ ಬರುತ್ತೆ ಅಣ್ಣ, ಸಖತ್ ಪ್ರೆಷರ್ ಇರುತ್ತೆ, ಹಾಕ್ಲೇಬೇಕು. ಇವಾಗ 6 ಬಾಲ್ ಹತ್ರ ಅನ್ಕೊಳ್ಳಿ, ಯಾರು ಮುಂದೆ ಬರಲ್ಲ, ನಾನು ಹಾಕ್ತೀನಿ ಅಂತ. ನಾನು ಬರ್ತೀನಿ, ಅದು ನಿಮಗೆ ಬರುತ್ತೆ, ಅದು ಒಳ್ಳೇದು ಆ್ಯಕ್ಚುಲಿ. ಹೌದು. ಅದೇನಂದರೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಟೀಮಲ್ಲಿ. ಯಾರೋ ಒಬ್ಬ ಬರ್ತವನೆ, ಧೈರ್ಯ ಮಾಡಿ ಹಾಕ್ತವನೆ, ನಮ್ಗೆ ಯಾಕೆ ಆ ಥರ ಬರಲ್ಲ, ಅವ್ರು ನೆಕ್ಸ್ಟ್ ಮ್ಯಾಚ್ ಕಲಿತಾರೆ ಅವರು. ಬಟ್ ನನಗೂ ಅನಿಸ್ತಿರುತ್ತೆ, ಅಂದರೆ ಸ್ಟೇಡಿಯಮಲ್ಲಿ ಕೂತ್ಕೊಂಡು ನೋಡ್ತಿರ್ಬೇಕಾದ್ರೆ ಈ ಬಾಲ್ ಕೊಟ್ಟಿದ್ರೆ ನಾನು 6 ಹೊಡೆದು ಬಿಡ್ತಿದ್ದಲ್ಲ. ಅದು ಎಲ್ರಿಗೂ ಅನ್ಸುತ್ತಣ್ಣ, ಆಮೇಲೆ ಆಡಿದ್ಮೇಲೆ ಗೊತ್ತಾಗ. ಅಲ್ಲ, ಆಡ್ಬೇಕಾದ್ರೆ ಪಿಚ್ಚಲ್ಲಿ ತಿರ್ಬೇಕಾದ್ರೆ ಲಾಸ್ಟ್ ಟೈಮ್ ಹಂಗೆ ಟೆನಿಸ್ ಬಾಲಲ್ಲಿ ಆ ಸ್ಪೀಡ್ ನೋಡ್ಬಿಟ್ಟು ಬಾದ ಎಲ್ಲದ್ರಲ್ಲಿ ಬಿತ್ತು. ಟೆನಿಸ್ ಬಾಲಲ್ಲಿ ಈಗ ಬಿತ್ತಲ್ಲ, ಇಲ್ಲ ಅದ್ರ ಬಾಲಲ್ಲಿ ಇಲ್ಲ ಹೆಂಗೆ ಬೀಳ್ಬೇಕಪ್ಪ. ಅದಕ್ಕೆ ನಾವು ಆ ರಿಸ್ಕೆ ತೊಗೊಳಕ್ ಹೋಗ್ಲಿಲ್ಲ. ಬರ್ತೀನಿ CCLಗೂ ಬರ್ತೀನಿ. ಸೊ ಇವಾಗ ಸ್ಪೆಷಲ್ ಆಗಿ ಈ ಮಾರ್ಕ್ ಮೂವಿನಲ್ಲಿ ಏನಂದರೆ 2 ಎಂಟ್ರಿ ಇದೆ. ಗೊತ್ತಾ ಯಾರಿಗಾನ ಏನು ಎಂಟ್ರಿ ಇದು ಅಂತ? 2 ಎಂಟ್ರಿ ಇದೆ ಫ್ಯಾಮಿಲಿಯಿಂದಾನೆ. ಎಸ್, ಒಂದು ಪ್ರಿಯಾ ಮ್ಯಾಮ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದಾರೆ, ಸಾನ್ವಿ ಸಾಂಗ್ ಆಡಿರೋದು, ಇನ್ನೊಂದು ಸಾಂಗ್ ಆಡಿರೋದು, ಆ್ಯಂಡ್ ದಟ್ ಈಸ್ ಲೈಕ್ ಗೋಯಿಂಗ್ ವೈರಲ್.